We will move on to the next problem related to deduction from GTI. Yes, let's take the fourth problem. Mr. Raju, an individual who is physically handicapped. Okay, Mr. Raju, an individual ಅಂತಂದರೆ ಇಲ್ಲಿ ಅಸೆಸಿ ಯಾರು ರಾಜು. He is ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತಂದರೆ 80 ಯು ಕೆಳಗಡೆ ಇವನು ಬರ್ತಾನೆ. ಸರ್ಟಿಫೈಡ್ ಆಸ್ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಇದು ಸಿವಿಯರ್ ಡಿಸಬಿಲಿಟಿ ಅವರೇ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಈ ಬಿಲಾಂಗ್ಸ್ ಟು ದಿ ಕ್ಯಾಟಗರಿ ಆಫ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಅದರಲ್ಲಿ ಅವನು ಸಿವಿಯರ್ ಡಿಸಬಿಲಿಟಿ ಹೊಂದಿದ್ದಾನೆ. ನಾರ್ಮಲ್ ಡಿಸಬಿಲಿಟಿಗೆ ಬೇರೆ ಅಮೌಂಟು, ಸಿವಿಯರ್ ಡಿಸಬಿಲಿಟಿಗೆ ಬೇರೆ ಅಮೌಂಟ್ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಲೆಟ್ಸ್ ಕಂಟಿನ್ಯೂ ದಿಸ್. ಹಿಸ್ GTI ಡ್ಯೂರಿಂಗ್ ದಿ ಇಯರ್ ಈಸ್ 5 lakh. ಓಕೆ, ನಮಗೆ ಬೇಸ್ ಬೇಕು, ಅದನ್ನು ಅವ್ರು ಕೊಟ್ಟಿದ್ದಾರೆ. ಹಿ ಡಸ್ ನಾಟ್ ಓನ್ ಎ ಹೌಸ್ ಆ್ಯಂಡ್ lives in a rented house by paying a monthly rent of 8,000. ಸೊ ಇಲ್ಲಿ ಆ್ಯಕ್ಚುಲಾಗಿ ಅವನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದು ಅವನಿಗೆ ಸ್ವಂತ ಮನೆ ಇಲ್ಲ, ಅವನಿಗೆ ರೆಂಟೆಡ್ ಹೌಸಲ್ಲಿದ್ದಾನೆ ಅಂತ ಅಂದರೆ ಅವನಿಗೆ ಸ್ವಲ್ಪ ಮಟ್ಟದ ಕನ್ಸೆಷನ್ ಅಥವಾ ರಿಲೀಫ್ ಕೊಡೋದಕ್ಕೋಸ್ಕರ ಬೇರೆ ರೀತಿಯಾದ ಒಂದು ಫಾರ್ಮ್ಯಾಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ವೈಲ್ ಸಾಲ್ವಿಂಗ್ ದಿ ಪ್ರಾಬ್ಲಮ್ ಐ ಲೆಟ್ ಯು ನೋ. ಸೊ ಕಂಪ್ಯೂಟ್ ಈಸ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 1920. If an assessor lives in a rented house, the following format is to be calculated. ಆ ಫಾರ್ಮ್ಯಾಟ್ ಇಟ್ಕೊಂಡೇ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ ಫಾರ್ಮ್ಯಾಟ್ ಏನು ಅಂತಂತ ಹೇಳಿದ್ರೆ, ಜಸ್ಟ್ ಅನಲೈಸ್ ಹಿಯರ್. ಮಿಸ್ಟರ್ ರಾಜು ಏನು ಅಂತಂದರೆ, ಇಫ್ ಅನ್ ಅಸೆಸಿ ಲೀವ್ಸ್ ಇನ್ ಎ ರೆಂಟೆಡ್ ಹೌಸ್ ದಿ ಫಾಲೋಯಿಂಗ್ ಫಾರ್ಮ್ಯಾಟ್ ಈಸ್ ಟು ಬಿ ಫಾಲೋಡ್. ನಾನು ಆಗಲೇ ಹೇಳಿದೆ ಒಂದು ಫಾರ್ಮ್ಯಾಟ್ ಇದೆ ಅಂತ. ಸೊ ಆ ಫಾರ್ಮ್ಯಾಟ್ ಬಂದು ಇದು. ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸೆಂಪ್ಟೆಡ್. ಸೊ 3 ಪಾಯಿಂಟ್ಸ್ ಇದೆ. ಆ 3 ಪಾಯಿಂಟಲ್ಲಿ ಯಾವುದು ಕಮ್ಮಿ ಇರುತ್ತೆ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು, ಆ ಮಂತ್ಲಿ ರೆಂಟು 5,000 ಆಗಿರಬೇಕು, ಎಕ್ಸಸ್ ಆಗಿರಬಾರ್ದು. ಇದು ಫಿಕ್ಸ್ಡ್ 5,000 ಪರ್ ಮಂತು. ನೆಕ್ಸ್ಟ್ ಬಂದು 25% ಆಫ್ AGTI ಮಾಡ್ಕೋಬೇಕು. ಹಾಗಂದರೆ ಏನು ಅರ್ಥ ಇಲ್ಲಿ ನಾವು AGTI ಅಂತಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ಇಲ್ಲೂ ಕೂಡ ನಾವು ಕಂಪಲ್ಸರಿ ಕ್ಯಾಲ್ಕುಲೇಟ್ ಮಾಡಲೇಬೇಕು. ನೆಕ್ಸ್ಟ್ ಬಂದು ಎಕ್ಸಸ್ ಆಫ್ ರೆಂಟ್ ಪೇಯ್ಡ್ ಓವರ್ 10% ಆಫ್ AGTI. ಅವನು ಜಾಸ್ತಿ ರೆಂಟ್ ಕಟ್ಟಿದರೆ ಅದು ಎಕ್ಸಸ್ ಆಫ್ ರೆಂಟ್ ಅಂತ ಟ್ರೀಟ್ ಮಾಡಿ ಈ ಒಂದು ಫಾರ್ಮ್ಯಾಟಲ್ಲೇ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಸೊ AGTI ಬೇಕು ಅಂತಂದರೆ ನಾವೇನು ಮಾಡಬೇಕು, AGTIಗೆ ಕೆಲವೊಂದು ಫಾರ್ಮ್ಯಾಟ್ ಇದೆ, ಅದೇ ಫಾರ್ಮ್ಯಾಟ್ ಪ್ರಕಾರನೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಈ ರೆಂಟೆಡ್ ಹೌಸ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಡಿಡಕ್ಷನ್ ಸೆಕ್ಷನ್ 80Gಗೆ ವರ್ಕಿಂಗ್ ನೋಟ್ ಹೆಂಗೆ ಬರೆದು ಜಾಗ ಬಿಟ್ಟಿದ್ವಿ. ಸೊ ಇಲ್ಲೂ ಕೂಡ ಅಷ್ಟೇ ರೆಂಟೆಡ್ ಹೌಸನ್ನ ಒಂದನ್ನು ಬಿಟ್ಟು ಬೇರೆನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗೋಣ. ಸೊ ಮೊದಲು ಹೆಡ್ಡಿಂಗು ಮಿಸ್ಟರ್ ರಾಜು, ಕಂಪ್ಯೂಟೇಷನ್ ಆಫ್ ಹಿಸ್ ಟೋಟಲ್ ಇನ್ಕಮ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ನಮಗೆ ಬೇಸಾಗಿ ಬೇಕಾಗಿರೋದು ಆ್ಯಸ್ ಯೂಶ್ವಲ್ GTI ಬೇಕು. GTI ಅವ್ರು ಕೊಟ್ಟಿದ್ದಾರೆ ಗ್ರಾಸ್ ಟೋಟಲ್ ಇನ್ಕಮ್ 5 lakh. ಈ ಗ್ರಾಸ್ ಟೋಟಲ್ ಇನ್ಕಮಿಂದ ಒಂದೊಂದೇ ಡಿಡಕ್ಷನನ್ನು ಅಂಡರ್ ಸೆಕ್ಷನ್ 80C to 80U ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ 80C ಇದೆಯಾ ನೋಡಿ, 80G ಯಾವುದು ಡಿಡಕ್ಷನ್ಸ್ ಇಲ್ಲ, ಎಕ್ಸೆಪ್ಟ್ ಇದೊಂದೇ ಅಡ್ಜಸ್ಟ್ಮೆಂಟ್ ಇರೋದು. ಏನು ಅಂತಂದರೆ, ಹಿ ಡಸ್ ನಾಟ್ ಓನ್ ಎ ಹೌಸ್ ಆ್ಯಂಡ್ ಲಿವ್ಸ್ ಇನ್ ಎ ರೆಂಟೆಡ್ ಹೌಸ್ ಬೈ ಪೇಯಿಂಗ್ ಎ ಮಂತ್ಲಿ ರೆಂಟ್. ಇದೊಂದೇ ಅಡ್ಜಸ್ಟ್ಮೆಂಟ್. ಆ್ಯಂಡ್ ಮೋರ್ ಓವರ್ ಇದು ನಮಗೆ ಇಲ್ಲಿ ಗೊತ್ತಾಗುತ್ತೆ ಹ್ಯಾಂಡಿಕ್ಯಾಪ್ಡ್ ಇದ್ದಾನೆ ಅಂತ ಅಲ್ವಾ. ಓಕೆ, ಮೊದಲನೇದಾಗಿ 80Gಗೆ ಬರ್ತಾನೆ. ರೆಂಟೆಡ್ ಹೌಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ವಿಲ್ ಕಮ್ ಅಂಡರ್ 80GG. ಸೊ ಹಾಗಾಗಿ ಇದು ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ವಿಲ್ ಟೇಕ್ ಇಟ್ ಆ್ಯಸ್ ಅ ವರ್ಕಿಂಗ್ ನೋಟ್. ಸೊ ಇಲ್ಲಿ ನೀವು ಮೋರ್ ದೆನ್ 1 ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಇಲ್ಲ, ಬಟ್ ಸ್ಟಿಲ್ AGTI ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ರೀಸನ್. ರೆಂಟೆಡ್ ಹೌಸಲ್ಲಿದ್ದರೆ ಕೆಲವೊಂದು ಫಾರ್ಮ್ಯಾಟನ್ನು ಫಾಲೋ ಮಾಡಬೇಕಾಗುತ್ತೆ. ಆ ಫಾರ್ಮ್ಯಾಟ್ ಪ್ರಕಾರ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಎಕ್ಸೆಂಪ್ಟೆಡ್ ಆಗುತ್ತೆ. ಮೊದಲನೇದಾಗಿ ಆ್ಯಕ್ಚುಯಲ್ ಪರ್ ಮಂತ್ ಪೇಮೆಂಟ್ ಮಾಡೋದು 5,000. ಎರಡನೇದು ಬಂದು 25% ಆಫ್ AGTI. ಮೂರನೇದು ಬಂದು ಎಕ್ಸೆಸ್ ಆಫ್ ರೆಂಟ್ ಪೇಯ್ಡ್ ಓವರ್ 10% ಆಫ್ AGTI. ಸೊ ಅದಕ್ಕೋಸ್ಕರ ನಾವಿಲ್ಲಿ AGTI ಮಾಡ್ತಾಯಿದ್ದೀವಿ. ರೆಂಟೆಡ್ ಹೌಸು ವರ್ಕಿಂಗ್ ನೋಟ್ ಅದು ಹಾಗೆ ಬಿಟ್ಟಿರೋಣ. ಎರಡನೇದು ಬಂದು 80U. ಇಫ್ ದಿ ಅಸೆಸಿ ಹಿಮ್ಸೆಲ್ಫ್ ಈಸ್ ಎ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಎಸ್, ಅವರ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ. ಆ್ಯಂಡ್ ಮೋರ್ ಓವರ್ ಹಿ ಬಿಲಾಂಗ್ಸ್ ಟು ಸಿವಿಯರ್ ಡಿಸಬಿಲಿಟಿ ಅಂತಲೂ ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳಿರೋದ್ರಿಂದ ನೋ ಡೌಟ್ ನಮಗೆ 75,000 ನಾರ್ಮಲ್ಗೆ ಸಿಗುತ್ತೆ. ಸಿವಿಯರ್ ಡಿಸಬಿಲಿಟಿ ಆದರೆ 1,25,000 ಅವನಿಗೆ ಅಮೌಂಟು ಸಿಗುತ್ತೆ. ಸೊ ಆ್ಯಕ್ಚುಯಲ್ ಅಮೌಂಟ್ ಎಷ್ಟು, ಸಿವಿಯರ್ ಡಿಸಬಿಲಿಟಿಗೆ ಯಾವುದೇ ರೀತಿಯಾದ ಅಮೌಂಟು ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಲಿಮಿಟನ್ನೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ವಿಚ್ ಈಸ್ ಗಿವನ್ ಇನ್ ಕೇಸ್ ಆಫ್ ಸಿವಿಯರ್ ಡಿಸಬಿಲಿಟಿ ಫಾರ್ the assessee is 1,25,000. 1,25,000.
ಸೊ ಇದು ನಮಗೆ ಏನಕ್ಕೆ ಡೈರೆಕ್ಟಾಗಿ ತೊಗೊಂಡಿದ್ದೀನಿ ಅರ್ಥ ಆಯಿತಾ? ಯಾವುದೇ ರೀತಿಯಾದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಮಾಡಿಲ್ಲ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆರ್ ಮ್ಯಾಕ್ಸಿಮಮ್ ಲಿಮಿಟ್ ವಿಚ್ ಎವರ್ ಈಸ್ ಲೆಸ್ ಅಂತ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದು ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಮಾಡಿದ್ದಾರೆ ಈ ಸಿವಿಯರ್ ಡಿಸಬಿಲಿಟಿ ಅಂತ ಅವ್ರು ಅಮೌಂಟೇ ಕೊಟ್ಟಿಲ್ವಲ್ಲ, ಹಾಗಾಗಿ ನಾವು ಕಂಪೇರ್ ಮಾಡೋದಕ್ಕೆ ಇಲ್ಲಿ ಅಮೌಂಟು ಇಲ್ಲ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಲಿಮಿಟ್ ಅವನಿಗೆ ಸಿಗ್ತಾ ಇರೋದು 1,25,000. 80 GG ವಿ ರೈಟ್ ನಾವು ವಿ ಡೋಂಟ್ ನೋ ಅಬೌಟ್ ದ್ಯಾಟ್ ಬಿಕಾಸ್ ವಿ ಹ್ಯಾವ್ ಟು ವರ್ಕ್ ಆನ್ ದಿ ವರ್ಕಿಂಗ್ ನೋಟ್. So we will consider this later, come back later, okay. So we will move on to the working note. ವರ್ಕಿಂಗ್ ನೋಟಲ್ಲಿ ನಾವೇನು ಮಾಡಬೇಕಾಗುತ್ತೆ, ಫಸ್ಟು ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ AGTI, ದಟ್ ಈಸ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ GTI ಫಸ್ಟು ತೊಗೊಳ್ಳಿ. 5 lakh ಈಸ್ ದಿ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಆಲ್ ದಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಬಟ್ ನಾಟ್ 80G. ಓಕೆನಾ? 80Gಗೆ ಬಿಟ್ಟು ಬೇರೆ ಯಾವುದೇ ರೀತಿಯಾದ ಡಿಡಕ್ಷನ್ಸ್ ಇದ್ದರೂ ತೊಗೊಳ್ಳೋಣ. ನಮ್ಮ ಹತ್ರ ಇಲ್ಲಿ ಇರೋದೇ ಒಂದು ಡಿಡಕ್ಷನ್ನು, ಒಂದು 80GG ತೊಗೊಂಡ್ವಿ, ಅದು ವರ್ಕಿಂಗ್ ನೋಟು, ಅದು ನಮ್ಗೆ ಗೊತ್ತಿಲ್ಲ ಅಮೌಂಟು. ಇನ್ನೊಂದು ಬಂದು 80U, ಅದು ಒಂದೇ ಡಿಡಕ್ಷನ್ ಇರೋದು. ಅಲ್ಲಿ ನಾವು ತೊಗೊಂಡಂಥ ಅಮೌಂಟ್ ಬಂದು 1,25,000. ಇದು ಯಾವುದೇ ರೀತಿಯಾದ ಬೇರೆ ಅಡ್ಜಸ್ಟ್ಮೆಂಟ್ಸ್ ಅಥವಾ ಬೇರೆ ಡಿಡಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಇಲ್ಲೇ AGTI ಗೊತ್ತಾಗುತ್ತೆ ನಮಗೆ. 3,75,000 ವಿಲ್ ಬಿ ದಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಈ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಬೇಸಾಗಿ ಇಟ್ಕೊಂಡು ಇದು ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ನೋಟ್. ಸೆಕೆಂಡ್ ಕ್ಯಾಲ್ಕುಲೇಷನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ರೆಂಟೆಡ್ ಹೌಸಲ್ಲಿ ಇರೋದ್ರಿಂದ ಆ ರೆಂಟೆಡ್ ಹೌಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಕ್ಯಾಲ್ಕುಲೇಷನ್ ಆಫ್ ರೆಂಟೆಡ್ ಹೌಸ್ ಪೇಮೆಂಟ್. ಸೊ ಅಷ್ಟು ದುಡ್ಡನ್ನು ಅವನು ಕಟ್ಟೋದ್ರ ಬದಲು ಸರ್ಟನ್ ರಿಲೀಫ್ ಕೊಡೋದಕ್ಕೋಸ್ಕರ ಕೆಲವೊಂದು ಫಾರ್ಮ್ಯಾಟ್ ಇದೆ. ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಟು ಬಿ ಕನ್ಸಿಡರ್ಡ್. ದೇರ್ ಆರ್ 3 steps ವಿಚ್ ಈಸ್ ಟು ಬಿ ಕನ್ಸಿಡರ್ಡ್. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಒಂದು, ಮ್ಯಾಕ್ಸಿಮಮ್ ಲಿಮಿಟ್ ಬಂದು, ಇದು ಮ್ಯಾಕ್ಸಿಮಮ್ ಅಮೌಂಟ್ ಬಂದು ಪ್ರಿಸ್ಕ್ರೈಬ್ಡ್ ಅಥಾರಿಟಿಯಿಂದನೇ ಕೊಟ್ಟಿರ್ತಾರೆ. ದೇರ್ ವಿಲ್ ಬಿ ನೋ ಚೇಂಜಸ್. 5,000 ಪರ್ ಮಂತ್ ಆಗಿರೋದ್ರಿಂದ ಇಂಟು 12 ಮಾಡಿ 60,000 ಆಗುತ್ತೆ. ನೆಕ್ಸ್ಟ್ ಬಂದು 25% ಆಫ್ AGTI. ಸೊ ರೈಟ್ ನಾವು ಈಗ ಕ್ಯಾಲ್ಕುಲೇಟ್ ಮಾಡಿದ್ರಿ 3,75,000 ಇಂಟು 25% ಮಾಡಿದ್ದೀವಲ್ಲ. ಸೊ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ ಕಮ್ಸ್ ಟು rupees 93,750. ದಿ ಲಾಸ್ಟ್ ಸ್ಟೆಪ್ ಏನು ಅಂತಂದರೆ ಎಕ್ಸಸ್ ಆಫ್ ರೆಂಟ್ ಪೇಯ್ಡ್ ಓವರ್ 10% ಆಫ್ AGTI ಅಂತಂದರೆ ಮೈನಸ್ 10% ಆಫ್ AGTI. ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸಸ್ ಆಫ್ ರೆಂಟ್ ಪೇಯ್ಡ್, ಇವನು ಆ್ಯಕ್ಚುಲಾಗಿ ರೆಂಟ್ ಪೇಮೆಂಟ್ ಮಾಡಿರೋದೆಷ್ಟು, ಇಟ್ ಈಸ್ 8,000. ಎಕ್ಸಸ್ ಇದೆ ಅಲ್ವಾ, ಮ್ಯಾಕ್ಸಿಮಮ್ ಲಿಮಿಟ್ ಪೇಮೆಂಟ್ ಮಾಡಬೇಕಾಗಿರೋದೆಷ್ಟು 5,000. ಆದರೆ ಇವನು ಪೇಮೆಂಟ್ ಮಾಡ್ತಾ ಇರೋದೆಷ್ಟು 8,000. ಆಬ್ವಿಯಸ್ಲಿ ಇಟ್ ಹ್ಯಾಸ್ ಎಕ್ಸೀಡೆಡ್. ಪರ್ ಮಂತ್ ಅಂತ ತೊಗೊಳ್ಳೋಣ, ಯಾಕೆಂದರೆ ರೆಂಟ್ ಯೂಶ್ವಲಿ ಪೇಮೆಂಟ್ ಮಾಡೋದು ಮಂತ್ಲಿನೇ. ಮೈನಸ್ 10% ಆಫ್ AGTI ಈಸ್ 3,75,000. ಸೊ 8,000 ಇಂಟು 12 ಮಾಡಿದಾಗ 96,000 ಬರುತ್ತೆ, ಮೈನಸ್ 37,500. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ ಕಮ್ಸ್ ಟು rupees 58,500. ಸೊ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ಈ ಔಟ್ರ್ ಕಾಲಮಲ್ಲಿ ಇರುವಂಥದ್ದು ವಿಚ್ ಎವರ್ ಈಸ್ ಲೆಸ್. ಸೊ ಯಾವುದು ಲೀಸ್ಟು ನಮಗೆ ಇಲ್ಲಿ 58,500. ಸೊ ದಿಸ್ ವಿಲ್ ಬಿ ದಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80GG. ಓಕೆನಾ? 80GG. ಈ ವರ್ಕಿಂಗ್ ನೋಟ್ಗೆ ಬರೆದು ಜಾಗ ಬಿಟ್ಟಿದ್ವಲ್ಲ, ಆ ಜಾಗದಲ್ಲಿ ನಾವು ಈ ಅಮೌಂಟನ್ನು ಫಿಲ್ ಮಾಡ್ಕೊಳ್ಳೋಣ. ಸೊ ವಿ ವಿಲ್ ಮೂವ್ ಬ್ಯಾಕ್ ಟು ದಿ ಪ್ರೀವಿಯಸ್ ಒನ್ ವೇರ್ ವಿ ಲೆಫ್ಟ್ ಸ್ಪೇಸ್ ಫಾರ್ ವರ್ಕಿಂಗ್ ನೋಟ್. 58,500 ಕ್ಯಾಲ್ಕುಲೇಟ್ ಮಾಡಿ ಆದಮೇಲೆ ಸಿಕ್ಕಿದ್ದು. ಸೊ ಈ 58,500 ಹಾಕ್ಕೊಂಡಾದಮೇಲೆ ಟೋಟಲ್ ಡಿಡಕ್ಷನ್ಸ್ ಮಾಡಿ 5 lakhಯಿಂದ 1,25,000 ಮತ್ತು 58,000 ಡಿಡಕ್ಟ್ ಮಾಡಿದಾಗ ವಿ ವಿಲ್ ಕಮ್ ಟು rupees 3,16,500. ಸೊ ಇದೇನಾಗುತ್ತೆ, ದಿ ಟೋಟಲ್ ಇನ್ಕಮ್ ಆಫ್ ದಿ SSC. ಸೊ ಇಷ್ಟೇ ಸಿಂಪಲ್ ಪ್ರಾಬ್ಲಮ್ಮು. ಬಟ್ ಯು ಹ್ಯಾವ್ ಟು ವರ್ಕ್ ಆನ್ ದಿ AGTI ಪ್ರೊಸೀಜರ್ಸ್. ಯಾವಾಗ ಅಪ್ಲೈ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ರೆ ಇದು ಡೆಫಿನೆಟ್ಲಿ ಇಟ್ ಈಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್.